ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ. ಈ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಸಾಕಷ್ಟು ನಮ್ಮ ಒಂದು ಕಷ್ಟಗಳಿಗೆ ತಕ್ಕಂಥ ಪರಿಹಾರಗಳು ಇರುತ್ತೆ. ಅದನ್ನು ನಾವು ನೋಡಿ ಮಾಡಿಕೊಳ್ಬೇಕು ಅಷ್ಟೇ. ಈ ದಿನ ಯಾವುದೇ ನಿಯಮವಿಲ್ಲದೆ, ಯಾಕಂದರೆ ಸುಮಾರು ಜನ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ನಾವು ಇನ್ನೂ ಓದ್ತಾ ಇದ್ದೀವಿ, ಕಾಲೇಜ್ಗೆ ಹೋಗ್ತಾ ಇದ್ದೀವಿ, ನಾವು ಕೆಲಸ ಮಾಡಿಕೊಂಡು ಪಿ ಜಿಯಲ್ಲಿದ್ದೀವಿ, ನಮಗೆ ಸೂಕ್ತವಾದಂಥ ಒಂದು ಪರಿಹಾರನ ತಿಳಿಸಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಇದು ಅನುಗುಣವಾಗಿ ಮಾಡಿಕೊಳ್ಳುವಂಥ ಸುಲಭ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ. ಯಾರಿಗೂ ಏನು ಇದರಿಂದ ಕಷ್ಟ ಕೂಡ ಆಗೋದಿಲ್ಲ. ಖರ್ಚಂತೂ ಒಂದೇ ₹1 ಕೂಡ ಇಲ್ಲ ಸ್ನೇಹಿತರೆ. ಮೊದಲೆಲ್ಲ ಜಾಸ್ತಿ ನದಿ ಸ್ನಾನ ಮಾಡ್ತಾಯಿದ್ರು, ನಿಮಗೆ ಗೊತ್ತಿರುವಂಥದ್ದೇ. ಯಾಕೆ ನದಿ ಸ್ನಾನ? ನೀರಿಗೆ ಯಾಕೆ ಅಷ್ಟೊಂದು ಶಕ್ತಿ ಇದೆ? ಪ್ರತಿಯೊಂದು ಅಬ್ಸರ್ವ್ ಮಾಡಿಕೊಳ್ಳುವ ಶಕ್ತಿ ನೀರಿಗಿದೆ. ಅದರಿಂದ ನದಿಗಳು ದೇವಸ್ಥಾನದ ಹತ್ತಿರನೇ ಇರ್ತವೆ. ಅಂದರೆ ದೇವಸ್ಥಾನಗಳು ಎಲ್ಲಿ ಇರುತ್ತೋ ಅಲ್ಲಿ ನದಿಗಳು ಇರುತ್ತೆ. ನದಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಪಾಪಕರ್ಮಗಳೆಲ್ಲ ಕಳೆದೋಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಇದನ್ನು ನಾವು ಕೇಳ್ತಾ ಬಂದಿರ್ತೀವಿ. ಯಾಕೆ ನಾನು ಈ ನದಿ ಬಗ್ಗೆ, ನೀರು ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನೀರಿಗೆ ಸಂಬಂಧಪಟ್ಟಂಥ ಒಂದು ಪರಿಹಾರ. ಈ ಲವಂಗ ಬಂದು ಪರಿಹಾರ ಶಾಸ್ತ್ರಗಳಲ್ಲಿ ಹಣದ ಅವಶ್ಯಕತೆ ಅಥವಾ ನಮ್ಮನ್ನು ಪ್ರೀತಿ ಮಾಡ್ತಾ ಇರುವವರು ಯಾರೇ ಆಗಿರಬಹುದು, ದೂರ ಹೋಗ್ಬಿಟ್ಟಿದ್ದಾರೆ, ಕಾರಣಾಂತರಗಳಿಂದ ಏನೋ ಆಸ್ತಿ ವಿಚಾರಗಳಿರಬಹುದು ಅಥವಾ ದುಡ್ಡಿನ ಒಂದು ವ್ಯವಹಾರ ಇರಬಹುದು, ಸಂಬಂಧಗಳು ಯಾವುದೇ ಇರಬಹುದು, ಅವರು ಕೂಡ ದೂರ ಆಗಿದ್ದಾರೆ ಅಂದರೆ ಲವಂಗದ ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ವೆರಿ ಪವರ್ಫುಲ್ ಅಂತ ಹೇಳ್ತೀವಿ. ಇವತ್ತು ನಾವು ಒಂದು ಗ್ಲಾಸ್ ನೀರು ಹಾಗೆ ಒಂದು ಲವಂಗವನ್ನು ತಗೊಂಡು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇರುವಂಥದ್ದು. ಯಾಕೆ ನದಿಗಳ ಸ್ನಾನ ಮಾಡೋದು? ಆ ನದಿಯಲ್ಲಿ ನೀರು ಎಷ್ಟೇ ಒಂದು ಶಕ್ತಿದಾಯಕವಾಗಿ ದೇವಸ್ಥಾನಗಳಲ್ಲಿರುವ ಪಾಸಿಟಿವ್ ವೈಬ್ಸನ್ನು ಅಬ್ಸರ್ವ್ ಮಾಡುತ್ತೆ ನೀರು. ನಾವುಗಳು ಸ್ನಾನ ಮಾಡೋಕ್ಕೆ ಅಂದರೆ ನದಿ ಸ್ನಾನ ಮಾಡುವಾಗ ನಮ್ಮ ಮೇಲೆ ಏನೇ ನೆಗೆಟಿವಿಟಿ ಇದ್ದರೂ, ನಮ್ಮ ಜೀವನದಲ್ಲಿ ಕಷ್ಟಗಳ ಸರಮಾಲೆ ಇದ್ದರೂ ಕೂಡ ಅದನ್ನೆಲ್ಲ ನಾವು ನದಿ ಸ್ನಾನ ಮಾಡಿದಾಗ ಅದು ಅಬ್ಸರ್ವ್ ಮಾಡುತ್ತೆ ನೀರು. ನಮಗೆ ತುಂಬ ಒಳ್ಳೆಯ ಒಂದು ಜೀವನ ಮಾಡೋದಕ್ಕೆ ಈ ನದಿ ಸ್ನಾನ ಬಹಳ ಒಳ್ಳೆಯದು ಅಂತ ಅದಕ್ಕೆ ಹೇಳೋದು ಸ್ನೇಹಿತರೆ. ಈ ನೀರು ಅನ್ನೋದೇ ತುಂಬ ಶಕ್ತಿದಾಯಕವಾಗಿರುತ್ತೆ. ಯಾವುದರಲ್ಲಿ ನಾವು ಅದನ್ನು ಹಾಕ್ತೀವೋ ಆ ರೀತಿ ಅದು ಕನ್ವರ್ಟ್ ಆಗುತ್ತೆ. ಅದೇ ಥರ ಅದಕ್ಕೆ ಅಷ್ಟೊಂದು ಶಕ್ತಿ ಇರೋದ್ರಿಂದ ನೀವು ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರೂ ಅದು ತಟ್ಟಂತ ನೆರವೇರುತ್ತೆ. ಒಂದು ಲೋಟ ನೀರಿದ್ರೂ, ಅಥವಾ ನೀವು ಅಕ್ಕ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಕೆಲಸದ ಹತ್ತಿರನೂ ಮಾಡ್ಕೊಳ್ಬಹುದಾ? ಧಾರಾಳವಾಗಿ ಮಾಡ್ಕೊಳ್ಬಹುದು. ಈ ಪರಿಹಾರನ ಇಲ್ಲೇ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ. ದೇವ್ರ ಮನೆಯಲ್ಲೇ ಮಾಡ್ಕೊಳ್ಬೇಕು ಅನ್ನುವ ಯಾವುದೇ ನಿಯಮ ಇಲ್ಲ. ಇಲ್ಲಿ ಯಾವುದೇ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲ ಸ್ನೇಹಿತರೆ. ಆರಾಮಾಗಿ ಮಾಡ್ಕೊಳ್ಬಹುದು. ನೀವು ಮನೆಯಲ್ಲೇ ಇದ್ದೀವಿ ನಾವು ಅನ್ನೋದಾದರೆ ತಪ್ಪದೆ ರಾತ್ರಿ ಮಾಡ್ಕೊಳ್ಳಿ, ಬಹಳ ಒಳ್ಳೆಯದು. ಇನ್ನೇನು ರಾತ್ರಿ ಮಲಗ್ತೀವಿ ಅನ್ನುವಾಗ ಗಾಜಿನ ಲೋಟ ಏನಾದರೂ ಇದ್ದರೆ ಅದರಲ್ಲಿ ನೀರು ಎತ್ಕೊಳ್ಳಿ, ಮೊಗ್ಗಿರಬೇಕು ಲವಂಗ. ಆ ಲವಂಗವನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು, ಬಲಗೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡು ಹೃದಯ ಭಾಗದಲ್ಲಿ ಇಟ್ಕೊಂಡು ಕೇಳ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಹೃದಯದ ಹತ್ತಿರ ಈ ಲವಂಗವನ್ನು ಇಟ್ಕೊಂಡು ನಿಮ್ಮ ಮನಸ್ಸಿನ ಇಚ್ಛೆಗಳು, ನಿಮ್ಮ ಆಸೆ, ಕೋರಿಕೆಗಳು ಏನೇ ಇರಬಹುದು ಅದನ್ನು 11 ದಿನದ ಒಳಗೆ ಒಂದು ಬದಲಾವಣೆ ಆಗುತ್ತೆ. ನಮಗೆ ಇವಾಗ ಮನೆ ತಗೊಳ್ಬೇಕು ಅನ್ನುವ ಆಸೆ ಇರುತ್ತೆ ಅಂದ್ಕೊಳ್ಳಿ, ಅದನ್ನು ನಾವು ನೆರವೇರಿಸ್ಕೊಳ್ಳೋದಕ್ಕೆ ನಮಗೆ ಈ ಒಂದು ನೀರಿನ ಪರಿಹಾರ ತುಂಬ ಸಹಾಯ ಮಾಡುತ್ತೆ. ಯಾಕೆ ಅಂದರೆ ಅವಕಾಶಗಳು ಅನ್ನೋದು ಹುಡುಕಿ ಬರುತ್ತೆ. ಎಷ್ಟೋ ಜನಕ್ಕೆ ₹1 ಇರೋದಿಲ್ಲ, ಆದರೆ ಆ ಒಂದು ಚೇಂಜಸ್ ಅನ್ನೋದು ತುಂಬ ಚೆನ್ನಾಗಿ ಬಂತು ನಮಗೆ. ನಾವು ಊಹೆಗೆ ಮೀರಿದ ಜೀವನ ನಡೆಸ್ತಾ ಇದ್ದೀವಿ. ಇಮ್ಯಾಜಿನ್ನೇ ಮಾಡ್ಕೊಂಡಿರಲಿಲ್ಲ ನಾವು ಇಷ್ಟು ಸುಖ ಒಂದೇ ಸಾರಿ ನಮಗೆ ಸಿಗುತ್ತೆ ಅಂತಂದ್ಬಿಟ್ಟು ಅಂತ ಸುಮಾರು ಜನ ಹೇಳೋದನ್ನು ನೀವು ಕೇಳಿರ್ತೀರ ಸ್ನೇಹಿತರೆ. ಆ ಥರ ನಮ್ಮ ಆಸೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ
ಈ ಪರಿಹಾರಗಳು ಅವಕಾಶದ ರೂಪದಲ್ಲೇ ನಮಗೆ ಸಿಗೋದು. ಅದರಿಂದ ಅವಕಾಶಗಳು ಬೇಕು ಅನ್ನೋರು ಈ ಪರಿಹಾರಗಳನ್ನ ತಪ್ಪದೇ ಮಾಡ್ಕೊಳ್ಳಿ. ಪ್ರತಿ ನಿತ್ಯ ನೀವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಇದನ್ನೇನು ಇದೇ ಸಮಯಕ್ಕೆ ಅಂತೇನೂ ಇಲ್ಲ. ಮನೆಯಲ್ಲೇ ಇದ್ದೀವಿ ಅಂದರೆ ರಾತ್ರಿ ಮಾಡ್ಕೊಳ್ಳಿ. ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನೀವು ಬೆಳಗ್ಗೆ ಕೂಡ ನಿಮಗೆ ಯಾವಾಗ ಫ್ರೀ ಆಗುತ್ತೋ ಆ ಸಮಯದಲ್ಲೇ ಮಾಡ್ಕೊಳ್ಬಹುದು. 1-2 ನಿಮಿಷ ಕಾನ್ಸಂಟ್ರೇಷನ್ ಇಟ್ಕೊಂಡು ನೀವು ಒಂದು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಅಷ್ಟೇ. ಇದನ್ನು ನೀವು ಆ ಥರ ಕೇಳಿಕೊಂಡು ಲವಂಗ ಇಟ್ಕೊಂಡಿರ್ತೀರಲ್ವ, ಅದನ್ನು ನೀವು ಈ ಲೋಟದಲ್ಲಿ ಹಾಕಿಬಿಟ್ಟು ಒಂದು ಪ್ಲೇಟ್ ಏನಾದರೂ ಮುಚ್ಚಿಬಿಡಿ. ಓವರ್ ನೈಟ್ ಅದಾಗೇ ಇರಬೇಕು. ಮಾರನೇ ದಿನ ಅದನ್ನು ಕುಡಿಬೇಕು. ಈ ರೀತಿ ಮಾಡ್ತಾ ಬನ್ನಿ. 11 ದಿನ ಮಾಡಿ ಸ್ನೇಹಿತರೆ. ನಿಮಗೆ ಎಷ್ಟೊಂದು ಬದಲಾವಣೆ. ನಿಮ್ಮ ಆರೋಗ್ಯ ಸಮಸ್ಯೆ ಇರಬಹುದು, ದುಡ್ಡಿನ ಸಮಸ್ಯೆ ಇರಬಹುದು, ವಿದ್ಯಾಭ್ಯಾಸದ ಸಮಸ್ಯೆ ಇರಬಹುದು, ಎಕ್ಸಾಮು ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಅಕ್ಕ, ತುಂಬ ಭಯ ಆಗ್ತಾ ಇದೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಅವರು ಕೂಡ ತಪ್ಪದೆ ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಕೂಡ ಮಾಡ್ಕೊಳ್ಳಿ. ಬಹಳ ಒಳ್ಳೆಯದು. ಸಂಕಲ್ಪ ಮಾಡ್ಕೊಳ್ಳಿ, ಎಷ್ಟು ಒಳ್ಳೆಯದಾಗುತ್ತೆ. ಜೀವನದಲ್ಲಿ ಒಂದು ರಿಸಲ್ಟು ನಮಗೆ ಏನೋ ಒಂದಕ್ಕೆ ಎದುರು ನೋಡ್ತಾ ಇದ್ದೀವಿ ಅನ್ನೋರು ತಪ್ಪದೇ ನಿಮಗೆ ಆ ರಿಸಲ್ಟ್ ಸಿಗುತ್ತೆ. ಈ ಸುಲಭವಾದ ವಿಧಾನವನ್ನು ನೀವು ಇವತ್ತಿನಿಂದ ಕೂಡ ಪ್ರಾರಂಭ ಮಾಡಬಹುದು. ಯಾಕಂದರೆ ಇದಕ್ಕೆ ಯಾವುದೇ ಒಂದು ದಿನ ಸಮಯ ಅಂತ ಏನೂ ಇಲ್ಲ. ಯಾವ ದಿನ ನೀವು ನೋಡ್ತೀರೋ ಆ ದಿನ ತಪ್ಪದೇ ಈ ಪರಿಹಾರನ ಮಾಡ್ಕೊಳ್ಳಿ. ಎಲ್ಲ ಒಳ್ಳೆಯದಾಗಲಿ. ನಿಮ್ಮ ಮನಸ್ಸಿನ ಕೋರಿಕೆಗಳೆಲ್ಲ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಇಷ್ಟೇ ಸುಲಭವಾದ ವಿಧಾನ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು.